ಹಾಯ್ ನಮಸ್ಕಾರ. ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸ್ಪೆಷಲಾಗಿ ನನ್ನ ಸ್ಟೈಲಲ್ಲಿ ಮಾಡ್ತಕ್ಕಂಥ ಚಿಕನ್ ಫ್ರೈ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಆಗಿ ನಾವು ಯಾರಾದರೂ ಗೆಸ್ಟ್ ಬಂದಾಗ ಹಾಗೆ ಮನೇಲಿ ಏನಾದರೂ ಚಿಕನ್ ತಿನ್ನಬೇಕು ಅನಿಸಿದಾಗ ನಾನು ಈ ರೀತಿಯಾಗಿಯೇ ನಾನು ಚಿಕನ್ ಫ್ರೈನ ಮಾಡ್ಕೊಳ್ಳೋದು. ಮಾಡಲಿಕ್ಕೂ ತುಂಬಾ ಸುಲಭ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಿಕನ್ ಪೀಸಸ್ನ ಬಾಯಲ್ಲಿ ಇಟ್ಟಿದ್ದ ಹಾಗೇ ಕರಗಿ ಹೋಗಬೇಕು ಅಂಥ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 250 ಗ್ರಾಮಷ್ಟು ಚಿಕನನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್, ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಒಂದು ಸಾರಿ ಈ ಎಲ್ಲ ಮಸಾಲೆಯನ್ನು ಕ್ಲೀನಾಗಿ ಕಲಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಕಿದ್ದಲ್ಲಿ ನೀವು ಜಾಸ್ತಿ ಸೇರಿಸ್ಕೊಬೋದು, ಬೇಕಿದ್ದಲ್ಲಿ ಎಕ್ಸ್ಟ್ರಾ ಮಸಾಲೆಯನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವು ಮ್ಯಾರಿನೇಟ್ಗೆ ಇಡ್ಬೋದು. ನಾನಿಲ್ಲಿ 20 ನಿಮಿಷದವರೆಗೂ ಇದನ್ನು ಹಾಗೆ ಇಡ್ತಾ ಇದ್ದೀನಿ. 20 ನಿಮಿಷ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿದೆ ಚಿಕನ್ನು. ಈಗ ಒಂದು ಬಾಣಲೆ ಬಿಸಿ ಆದ ನಂತರ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದಿಷ್ಟು ಮೆಣಸಿನಕಾಳು, 2 ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿ ಫೈನ್ಲಿ ಚಾಪ್ ಮಾಡ್ಕೊಂಡ್ಬಿಟ್ಟು ನಾನು ಹಾಕಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗಾಗುವವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಒಂದು 3-4 ಹಸಿಮೆಣಸಿನಕಾಯಿನ ಉದ್ದುದ್ದನಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದನ್ನು ಸಹ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೋತಿದ್ದೀನಿ. ನಂತರದಲ್ಲಿ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಸರಿಯಾಗಿ ಇದನ್ನು ಕಲಿಸ್ಕೊಂಡ್ಬಿಡೋಣ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಈ ರೀತಿ ಕಲಿಸ್ತಾನೆ ನಾವು ಚಿಕನನ್ನು ಹುರ್ಕೊಳ್ಳೋಣ. ಈ ರೀತಿ ಚಿಕನ್ನ ಹುರ್ಕೊಂಡ ನಂತರ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಮಿನಿಮಮ್ ಆಗಿ ಒಂದು 10 ನಿಮಿಷ ಚಿಕನನ್ನು ಸರಿಯಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು 10 ರಿಂದ 15 ನಿಮಿಷ ಚಿಕನ್ ಸರಿಯಾಗಿ ಬೆಂದಿದೆ. ಈಗ ಚಿಕನ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನಂತರದಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸನ್ನು ಸೇರಿಸ್ಕೊಂಡ್ಬಿಟ್ಟು ಒಂದೇ 1 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಮಾಡಿದ್ರೂ ಸಾಕು. ಸೋಯಾ ಸಾಸಸ್ ಚೆನ್ನಾಗಿ ಅಪ್ಲೈ ಆಗೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ತಿನ್ನಬೇಕು ಅನಿಸಿದಾಗ ಈ ರೀತಿಯಾಗೆಲ್ಲ ನಾವು ಈಸಿಯಾಗಿ 20 ಮಿನಿಟ್ಸಲ್ಲಿ ಚಿಕನ್ ಫ್ರೈನ ಮಾಡ್ಕೊಂಡ್ಬಿಡ್ಬೋದು. ನೋಡ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಪೀಸಸ್ ಬಾಯಲ್ಲಿ ಇರ್ತಿದ್ದ ಹಾಗೆ ಕರಗಬೇಕು, ಆ ರೀತಿಯಾಗಿ ಚಿಕನ್ ಬೆಂದಿರುತ್ತೆ. ನೀವು ಕೂಡ ಮಸ್ಟಾಗಿ ಈ ರೆಸಿಪಿನ ಟ್ರೈ ಮಾಡಿ. ನನ್ನ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ನನ್ನ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.